ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬ ತಯಾರಿ ಎಲ್ಲರೂ ಮಾಡ್ಕೋತಾ ಇದ್ದೀರಾ. ಆಷಾಢ ಮಾಸದ ಆಚರಣೆ ಜೊತೆಗೆ ಕ್ಲೀನಿಂಗು, ಶಾಪಿಂಗು ಅಂತ ತುಂಬ ಬ್ಯುಸಿಯಾಗಿದ್ದೀರಲ್ವಾ. ಹಬ್ಬ ಹೇಗೆ ಮಾಡಬೇಕು ಅಂತ ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಹಾಗೆ ಬಜೆಟ್ ಕೂಡ ಪ್ಲ್ಯಾನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡಬೇಕು ಅಂಥೇಳಿ ದಯವಿಟ್ಟು ಸಾಲ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಹಬ್ಬದ ಹೆಸರಲ್ಲಿ ನೀವು ₹100 ₹500 ಸಾಲ ಮಾಡಿದ್ರೂ ಕೂಡ ತುಂಬ ದೊಡ್ಡ ನಷ್ಟ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಬಜೆಟ್ ಏನಿದೆ ಅಷ್ಟರಲ್ಲೇ ಹಬ್ಬ ಮಾಡಿ. ಅದರಲ್ಲೂ ನಿಮ್ಮ ಬಜೆಟ್ಗಿಂತ ಕಡಿಮೆ ನೀವು ಹಬ್ಬ ಮಾಡಿ ದುಡ್ಡು ಉಳಿತಾಯ ಮಾಡಿದ್ರೆ ಅದು ಈ ವರ್ಷದ ನಿಮ್ಮ ಲಾಭ ಅಂತ ತಿಳ್ಕೊಳ್ಳಿ. ಅಂದರೆ ನೀವು ಒಂದು ₹5,000 ಈ ಸಲ ವರಮಹಾಲಕ್ಷ್ಮಿ ಹಬ್ಬದ ಖರ್ಚು ಅಂತ ನೀವು ಲೆಕ್ಕ ಹಾಕ್ಕೊಂಡಿರ್ತೀರ. ಅದರ ಒಳಗಡೆನೇ ನೀವು ಖರ್ಚು ಮಾಡಿ ಇನ್ನೂ ದುಡ್ಡು ಉಳಿತಾಯ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ಈ ವರ್ಷದಲ್ಲಿ ದುಡ್ಡಿನ ವಿಚಾರದಲ್ಲಿ ಒಳ್ಳೆ ರೀತಿ ಇಂಪ್ರೂವ್ಮೆಂಟ್ ಆಗುತ್ತೆ. ಚೆನ್ನಾಗಿ ದುಡ್ಡು ಸೇರಿಸ್ತೀರಾ, ತುಂಬ ದುಡ್ಡನ್ನು ಉಳಿತಾಯ ಮಾಡ್ತೀರಾ ಅಂತ ಅರ್ಥ. ಅಷ್ಟೇ ಅಲ್ಲ ಸ್ನೇಹಿತರೆ, ಹಬ್ಬಕ್ಕೂ ಮುಂಚೆ ಮಹಾಲಕ್ಷ್ಮಿ ಕೂಡ ನಾನಾ ರೀತಿಯಲ್ಲಿ ಸೂಚನೆಗಳನ್ನು ಕೊಡ್ತಾರೆ. ಅದರಲ್ಲಿ ಕೆಲವನ್ನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಒಂದು ಕನಸಿನ ರೂಪದಲ್ಲಿ ಆಗಿರಬಹುದು, ಮನೆಗೆ ಬರುವಂಥ ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಅಥವಾ ಒಂದಷ್ಟು ಘಟನೆಗಳಾಗಿರಬಹುದು, ನಾನಾ ರೀತಿಗಳಲ್ಲಿ ಸೂಚನೆಗಳನ್ನು ಕೊಡ್ತಾರೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅಲ್ಲದೆ ಈಗ ನಾನು ಹೇಳೋವಂಥ ಕನಸಿನಾದರೂ ನಿಮಗೆ ಬಂತು ಅಂದರೆ ಅದನ್ನು ಯಾರ ಹತ್ರನೂ ಹೇಳ್ಕೊಬೇಡಿ. ಕೆಲವೊಂದು ಶಾಸ್ತ್ರದ ಪ್ರಕಾರ ಕೂಡ ಅಷ್ಟೇ, ಕೆಲವೊಂದು ವಸ್ತುಗಳನ್ನು ನಾವು ಕನಸಿನಲ್ಲಿ ನೋಡಿದಾಗ ಅದನ್ನು ಬೇರೆ ಯಾರ ಹತ್ರನೂ ಹೇಳ್ಕೋಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೆಲವೊಂದು ವಿಚಾರನ ಇವತ್ತು ತಿಳಿಸ್ತಾ ಇದ್ದೀನಿ. ಅಂಥದ್ದೆಲ್ಲ ಏನಾದರೂ ನಿಮ್ಮ ಮನೆಯಲ್ಲಿ, ನಿಮ್ಮ ಕನಸಿನಲ್ಲಿ ಆಗ್ತಾ ಇದ್ದರೆ ಅದನ್ನು ಯಾರ ಹತ್ರನೂ ಹೇಳೋಕ್ಕೆ ಹೋಗಬೇಡಿ. ಇದೆಲ್ಲ ಆ ದೇವಿ ನಿಮಗೆ ಕೊಡ್ತಾ ಇರೋ ಸೂಚನೆ ಅಂತ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಮೊದಲನೇದಾಗಿ ಮನೆಗೆ ಕಪ್ಪು ಇರುವೆಗಳು ಬರುವಂಥದ್ದು, ಮತ್ತು ಮನೆ ಬಾಗಿಲ ಹತ್ರ ಹಸು ಬರೋದು ಆಕಸ್ಮಿಕವಾಗಿ, ಮತ್ತು ಸಾಕು ಪ್ರಾಣಿಗಳು ಯಾವುದಾದ್ರೂ ಪರವಾಗಿಲ್ಲ ಆಕಸ್ಮಿಕವಾಗಿ ಬರುವಂಥದ್ದು, ಪಕ್ಷಿಗಳು ಬರುವಂಥದ್ದು, ಚಿಟ್ಟೆಗಳು ಬರುವಂಥದ್ದು ತುಂಬ ಒಳ್ಳೆಯದು. ಹಾಗೆ ಕೆಲವರೆಲ್ಲ ಈ ಜರಿಗಳ ಬಗ್ಗೆ ಕೂಡ ಕೇಳ್ತೀರಾ. ಜರಿಗಳು ಕೂಡ ಅಷ್ಟೇ ಆಕಸ್ಮಿಕವಾಗಿ ಯಾವಾಗಲೂ ಒಂದು ಸಲ ಕಾಣಿಸ್ಕೊಂಡ್ರೆ ಅದು ಅದೃಷ್ಟ ಅಂತ ಹೇಳ್ತಾರೆ. ಜರಿ ಕಂಡೆ ಸಿರಿ ಕಂಡೆ ಅಂತ ಹೇಳ್ತಾರಲ್ಲ ಹಾಗೆ. ಆದರೆ ಯಾವುದೇ ಆದರೂ ಅಷ್ಟೇ, ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಕೆಲವರೆಲ್ಲ ಈ ವಿಚಾರದ ಬಗ್ಗೆ ತುಂಬ ಹಿಂದೆ ನಾನೊಂದು ವಿಡಿಯೋ ಶೇರ್ ಮಾಡಿದಾಗ ಸಿಕ್ಕಾಪಟ್ಟೆ ಕಮೆಂಟ್ ಹಾಕಿದ್ರಿ. ಆ ವಿಡಿಯೋಗಳು ಈಗಲೂ ಕೂಡ ಒಳ್ಳೆ ವ್ಯೂಸೇ ಬರ್ತಾ ಇದೆ. ಅದರಲ್ಲಿ ಈಗಲೂ ಕೂಡ ಕೆಲವೊಂದಷ್ಟು ಕಮೆಂಟ್ ಬರುತ್ತೆ. ನಮ್ಮ ಮನೇಲಿ ಬಚ್ಚಲ ಮನೇಲಿ ನೋಡಿದೆ, ಅಡುಗೆ ಮನೇಲಿ ನೋಡಿದೆ, ದಿನ ಬರುತ್ತೆ, ಹೊಸ್ಲತ್ರ ಬರುತ್ತೆ, ದೇವ್ರ ಮನೇಲಿದೆ ಅಂತ ಹೇಳ್ತಾನೆ ಇರ್ತೀರಾ. ಖಂಡಿತವಾಗ್ಲೂ ಒಳ್ಳೆಯದೇನೆ, ಅಪರೂಪಕ್ಕೆ ಇದೆಲ್ಲ ಕಾಣಿಸ್ಕೊಂಡ್ರೆ ಒಳ್ಳೆಯದು. ಮುಂದೆ ಬರುವಂಥ ಯಾವುದೋ ಒಂದು ದುಡ್ಡಿನ ವಿಷಯ ಆಗಿರ್ಬೋದು, ಶುಭ ಕಾರ್ಯಗಳ ವಿಷಯ ಆಗಿರ್ಬೋದು, ಇದರ ಒಂದು ಸೂಚನೆ ಕೊಡೋ ಸಲುವಾಗಿ ಯಾವಾಗಲೂ ಒಂದು ಸಲ ಕಾಣಿಸ್ಕೊಳ್ಳುತ್ತೆ. ಆದರೆ ಅದೇ ಜರಿ ಆಗಿರ್ಬೋದು, ಹುಳಗಳಾಗಿರ್ಬೋದು, ಪದೇ ಪದೇ ಯಾವಾಗಲೂ ಮನೇಲಿ ಕಾಣಿಸ್ಕೊಳ್ತಾನೆ ಇರುತ್ತೆ ಅಂದರೆ ಅಲ್ಲಿ ನೆಗೆಟಿವಿಟಿ ಜಾಸ್ತಿ ಇದೆ ಮತ್ತು ಶುದ್ಧತೆ ಇಲ್ಲ ಅಂತಲೇ ಅರ್ಥ. ಹಾಗಾಗಿ ಯಾವಾಗಲೂ ಮನೆಗಳನ್ನ ನೀಟಾಗಿಟ್ಕೊಳ್ಳಿ. ಬಚ್ಚಲ ಮನೆ ನೀಟಾಗಿಟ್ಕೊಳ್ಳೋದು, ಅಡುಗೆ ಮನೆ ನೀಟಾಗಿಟ್ಕೊಳ್ಳೋದು ಒಳ್ಳೆಯದು. ಅಲ್ಲದೆ ತುಂಬಾ ತೇವಾಂಶ ಇರೋ ಅಂಥ ಕಡೆ ಈ ರೀತಿ ಹುಳಗಳು ಹೆಚ್ಚಾಗಿ ಬಂದೇ ಬರುತ್ತೆ. ಅದಕ್ಕೆಲ್ಲ ಯಾವುದೇ ರೀತಿ ಅರ್ಥ ಇರೋದಿಲ್ಲ. ನಾನೀಗ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿ ಏನಾದರೂ ತುಂಬಾ ಹೆಚ್ಚಿಗೆ ಯಾವಾಗಲೂ ಬರ್ತಾನೆ ಇರುತ್ತೆ ಅಂದರೆ ಅಂಥ ಕಡೆ ಒಂದು ಸ್ವಲ್ಪ ಪುಡಿ ಉಪ್ಪು, ಅರಿಶಿನ ಪುಡಿಯನ್ನು ಉದುರಿಸ್ತಾ ಇದ್ದರೆ ಇದೆಲ್ಲ ಅವಾಯ್ಡ್ ಆಗುತ್ತೆ. ಆದರೆ ಈಗ ನಾನು ಹೇಳೋಕೆ ಹೊರಟಿರೋದು ಹಬ್ಬದ ಮುಂಚೆ ಮತ್ತು ಹಬ್ಬ ಆದ ನಂತರ. ಈಗೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಹಬ್ಬದ ಮುಂಚೆ ಮತ್ತು ಹಬ್ಬ ಆದಮೇಲೆ ಈ ಥರ ಎಲ್ಲ ನಿಮಗೇನಾದರೂ ಆಗ್ತಾಯಿದ್ರೆ ಇದು ಆ ಮಹಾಲಕ್ಷ್ಮಿ ಕೊಡ್ತಾ ಇರೋಂಥ ಸೂಚನೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಮೊದಲನೇದಾಗಿ ಈಗ ನಾನು ಹೇಳದ್ನಲ್ಲ, ಮನೆಗೆ ಕಪ್ಪಿರುವೆಗಳು ಬರುವಂಥದ್ದು, ಹೊಸ್ಲತ್ರ ಆಗಿರ್ಬೋದು, ದೇವ್ರ ಮನೇಲಾಗಿರ್ಬೋದು, ಅಥವಾ ನೀವು ಏನಾದರೂ ಒಂದು ಸ್ವಲ್ಪ ತಿಂಡಿ ಇಟ್ಟಿದ್ರೆ ಅದಕ್ಕೆ ತಕ್ಷಣವೇ ಕಪ್ಪು ಇರುವೆಗಳು ಬಂದು ಮುತ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಏನಾದರೂ ಆಗ್ತಾಯಿದ್ರೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗಿದೆ ಅಂತಲೇ ಅರ್ಥ. ಅಲ್ಲದೆ ಚಿಟ್ಟೆಗಳು ಕಾಣಿಸ್ಕೊಳ್ಳುವಂಥದ್ದು, ಯಾವುದೇ ಬಣ್ಣದ ಚಿಟ್ಟೆ ಆಗಿರಲಿ, ಚಿಟ್ಟೆಗಳು ಕಾಣಿಸ್ಕೊಳ್ಳುವಂಥದ್ದು, ಮತ್ತು ಈ ಪಕ್ಷಿಗಳು ಮನೆ ಹತ್ರ ಆಗಾಗ ಬರುವಂಥದ್ದು, ಗೂಡು ಕಟ್ಟೋದು ತುಂಬ ಒಳ್ಳೆಯದು. ಅಲ್ಲದೆ ಪಕ್ಷಿಗಳು ಗೂಡು ಕಟ್ಟೋದು ಕೂಡ ಒಂದು ಉದ್ದೇಶ. ತುಂಬಾ ಒಳ್ಳೆ ಪಾಸಿಟಿವ್ ಎನರ್ಜಿ ಎಲ್ಲಿರುತ್ತೋ ಅಂಥ ಕಡೆ ಮಾತ್ರನೇ ಅದೆಲ್ಲ ಬರುವಂಥದ್ದು. ಇದು ಮನೆ ಗಲೀಜಾಗತ್ತೆ ಹಾಗೆ ಹೀಗೆ ಅಂತೇಳಿ ಅದನ್ನು ತೆಗೆದು ಹೊರಗಡೆ ಹಾಕ್ಬೇಡಿ. ಅನುಕೂಲ ಇದ್ದರೆ ಪಾಪ ಅದು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ತಾನಾಗೆ ಹೊರಟೋಗುತ್ತೆ, ಅಲ್ಲಿ ತನಕ ಅವಕಾಶ ಮಾಡಿಕೊಡಿ. ಸಾಮಾನ್ಯವಾಗಿ ಗುಬ್ಬಚ್ಚಿಗಳು ಮತ್ತು ಅದೇ ಜಾತಿಯ ಸಣ್ಣ ಸಣ್ಣ ಪಕ್ಷಿಗಳೇ ಈ ರೀತಿ ಜಾಗನ ಹುಡ್ಕೊಂಡು ಬರೋದು. ನಿಮ್ಮ ಮನೇಲಿ ಏನಾದರೂ ಈ ರೀತಿ ಎಲ್ಲ ಆಗಿತ್ತು ಅಂದರೆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಮನೇಲಿ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಮನೆ ಬಾಗಿಲತ್ರ ಆಕಸ್ಮಿಕವಾಗಿ ಸಾಕು ಪ್ರಾಣಿಗಳು ಬರುವಂಥದ್ದು, ಹಸು ಆಗಿರ್ಬೋದು, ನಾಯಿಗಳಾಗಿರ್ಬೋದು, ಮತ್ತು ಯಾವುದೇ ಪಕ್ಷಿಗಳು, ಅಳಿಲುಗಳು, ಈ ಥರ ಅದು ಬಂದಾಗ ಹಾಗೆ ಕಳಿಸ್ಬೇಡಿ, ತಿನ್ನೋದಕ್ಕೆ ಏನಾದರೂ ಕೊಡಿ.
ರಾತ್ರಿ ಮಲಗುವಾಗ ನಾವು ಏನೆಲ್ಲ ನೆನೆಸ್ಕೋತೀವಿ, ಏನೆಲ್ಲ ಯೋಚನೆ ಮಾಡ್ತೀವಿ, ಕೆಲವು ಸಲ ಅದೇ ನಮ್ಮ ಕನಸಲ್ಲೂ ಕೂಡ ಬರ್ತಾ ಇರುತ್ತೆ. ಅದೇ ರೀತಿ ದಿನಪೂರ್ತಿ ನಾವು ಏನೆಲ್ಲ ಕೆಲಸ ಮಾಡಿದ್ವಿ, ಯಾವ್ಯಾವ ಯೋಚನೆಗಳನ್ನ ಮಾಡಿದ್ವಿ, ಅಥವಾ ನಾವು ಯಾವುದ್ರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದೀವಿ, ಯಾವ ಕೆಲಸ ನಮಗೆ ತುಂಬ ಇಷ್ಟ, ಈ ಥರದ್ದೆಲ್ಲ ನಮ್ಮ ಕನಸಲ್ಲಿ ಬರ್ತಾ ಇರುತ್ತೆ. ಅದೇ ರೀತಿಯಲ್ಲೇ ಹಬ್ಬಕ್ಕೂ ಮೊದಲು ನಿಮ್ಮ ಕನಸಿನಲ್ಲಿ ನೀರು ತುಂಬಿರುವಂಥ ಬಿಂದಿಗೆ ಮತ್ತು ದೇವಸ್ಥಾನಗಳು, ದೇವರ ಮೂರ್ತಿಗಳು, ಹಾಗೆಯೇ ಒಳ್ಳೆ ನೇಚರು, ತುಂಬಾ ಗಿಡ ಮರ ಇರುವಂಥ, ಬೆಟ್ಟ ಗುಡ್ಡ ಇರುವಂಥ ನೇಚರು, ನೀವು ಬೆಟ್ಟ ಹತ್ತೋ ಹಾಗೆ ಕನಸು ಕಾಣೋದು, ಮತ್ತು ನೀರು ಮೇಲಿಂದ ಧುಮ್ಮಿಕ್ತಾ ಇರೋ ಹಾಗೆ, ಅಂದರೆ ವಾಟರ್ ಫಾಲ್ಸ್ ಅಂತೀವಲ್ಲ ಆ ರೀತಿ ವಾಟರ್ ಫಾಲ್ಸ್ಗಳನ್ನ ನೋಡುವಂಥದ್ದು, ಹಳೆ ಪೊರಕೆ, ಬೆಳಗ್ಗೆ ಸೂರ್ಯೋದಯ ಆಗುವಂಥದ್ದು, ಹಾಗೆಯೇ ಕೆಂಪು ಬಿಳಿ ಹೂಗಳು, ಬಿಲ್ವಪತ್ರೆ ನೋಡಿದ್ರಂತೂ ತುಂಬ ಒಳ್ಳೆಯದು. ಬಿಲ್ವಪತ್ರೆ, ರುದ್ರಾಕ್ಷಿ, ಗೂಬೆ, ಹಾಗೆಯೇ ಬಿಳಿಯ ಹಾವು, ಬಿಳಿ ಅಥವಾ ಯಾವುದೇ ಹಾವುಗಳಾಗಿರಲಿ, ಎಡೆ ಎತ್ತುಕೊಂಡಿರೋ ಅಂಥ ಹಾವುಗಳು, ಈ ಥರದ್ದು ಯಾವುದಾದ್ರೂ ನಿಮ್ಮ ಕನಸಿನಲ್ಲಿ ಬಂದರೆ ತುಂಬಾ ಖುಷಿಪಡಿ. ಇದೆಲ್ಲ ಕೂಡ ಅಷ್ಟೇ ಮಹಾಲಕ್ಷ್ಮಿಯ ಒಂದು ಸಂಕೇತ, ಸೂಚನೆ ಆಗಿರುತ್ತೆ. ಹಾಗೆ ಈ ವರ್ಷದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಿಮಗೆ ಹಣದ ಅಭಿವೃದ್ಧಿ ಆಗುವಂಥದ್ದು ಅಥವಾ ಧನಲಾಭ ಆಗುವಂಥದ್ದು ಆಗುತ್ತೆ. ಇನ್ನು ಯಾವುದೇ ರೀತಿ ಒಳ್ಳೆ ವಸ್ತುಗಳನ್ನು, ಶುಭದ ಸಂಕೇತಗಳನ್ನು ನಿಮ್ಮ ಕನಸಿನಲ್ಲಿ ನೋಡಿದ್ರೆ ನೀವು ಅದನ್ನು ಅರ್ಥ ಮಾಡಿಕೊಂಡು ಸುಮ್ಮನೆ ಆಗಬೇಡಿ, ಅದನ್ನು ಬೇರೆಯವ್ರ ಹತ್ರ ಹೇಳಕ್ಕೆ ಹೋಗಬೇಡಿ. ಅಷ್ಟೇ ಅಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲೋ ದೂರದಲ್ಲಿ ದೇವಸ್ಥಾನದಲ್ಲಿ ಗಂಟೆ ಶಬ್ದ ಆಗೋ ರೀತಿ, ಶಂಖನಾದ ಆಗೋ ರೀತಿ, ಹಾಗೆಯೇ ಒಂದು ಒಳ್ಳೆ ಸುವಾಸನೆಯಾದಂಥ ಪರಿಮಳ, ಹೂವಿನ ಪರಿಮಳ ಆಗಿರ್ಬೋದು, ಸಾಂಬ್ರಾಣಿ ಪರಿಮಳ ಆಗಿರ್ಬೋದು, ಇಂಥದ್ದೇನಾದರೂ ನಿಮಗೆ ಕೇಳಿಸ್ತಾ ಇದೆ ಅಥವಾ ಸ್ಮೆಲ್ ಬರ್ತಾ ಇದೆ ಅಂದರೆ ಅದು ಕೂಡ ಶುಭದ ಸೂಚನೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಈ ಟೈಮಲ್ಲಿ ನೀವು ಹೊರಗಡೆ ಓಡಾಡುವಾಗ ನಿಮಗೇನಾದರೂ ದುಡ್ಡು ಸಿಕ್ಕಿದ್ರೆ, ಕಾಯಿನ್ ಆಗಿರ್ಬೋದು, ನೋಟ್ ಆಗಿರ್ಬೋದು, ಸಿಕ್ತು ಅಂದರೆ ಅದು ಕೂಡ ಒಳ್ಳೆ ಸೂಚನೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಆ ದುಡ್ಡನ್ನು ಖರ್ಚು ಮಾಡದೆ ತೊಗೊಂಡು ಬಂದು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಇದು ಕೂಡ ಮಹಾಲಕ್ಷ್ಮಿಯ ಸಂಕೇತ ಆಗಿರುತ್ತೆ. ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಧನ ಲಾಭ ಆಗುತ್ತೆ. ಇನ್ನು ನೀವು ಈ ರೀತಿ ಯಾವುದಾದ್ರೂ ಒಳ್ಳೆ ಕೆಲಸಗಳಿಗೆ ಹೋದಾಗ ನಿಮ್ಮ ಮುಂದೆಗಡೆ ಚಿಟ್ಟೆಗಳು ಪಾಸ್ ಆಗೋವಂಥದ್ದು, ಬಟರ್ಫ್ಲೈಗಳು ಪಾಸ್ ಆಗೋವಂಥದ್ದು, ಇದು ಕೂಡ ಅಷ್ಟೇ. ನೀವು ಬೇಕಾದರೆ ಅಬ್ಸರ್ವ್ ಮಾಡಿ, ನಿಮ್ಮ ಕೆಲಸಗಳೆಲ್ಲ ತುಂಬಾ ಸುಲಭವಾಗಿ ಆಗುತ್ತೆ. ಅಷ್ಟೇ ಅಲ್ಲದೆ ಈ ವರ್ಷದಲ್ಲಿ ನೀವು ಅಂದ್ಕೊಂಡಿರುವಂಥ ಅಥವಾ ತುಂಬ ನಿಧಾನ ಆಗ್ತಾ ಇರುವಂಥ ಕೆಲಸಗಳು ಕೂಡ ತುಂಬ ಸುಲಭವಾಗಿ ಆಗುತ್ತೆ. ಇಷ್ಟೇ ಅಲ್ಲ ಸ್ನೇಹಿತರೆ, ನಾವು ಗಮನಿಸ್ತಾ ಹೋದರೆ ಎಷ್ಟೋ ಸೂಚನೆಗಳು ನಮ್ಮ ಗಮನಕ್ಕೆ ಬರುತ್ತೆ. ಈಗ ನಾವೇನಾದರೂ ತಗೋಬೇಕು ಅಂತ ಹೋದಾಗ ಕಡಿಮೆ ಖರ್ಚಿನಲ್ಲಿ ತುಂಬಾ ಬೆಲೆ ಬಾಳುವಂಥ ವಸ್ತುಗಳು ನಮಗೆ ಸಿಕ್ತು ಅಂದರೆ ಅಲ್ಲಿ ಕೂಡ ದುಡ್ಡು ಉಳಿತಾಯ ಆಗುತ್ತೆ. ಅದನ್ನು ನಾವು ಒಳ್ಳೆಯ ಸೂಚನೆ ಅಂತಲೇ ಅರ್ಥ ಮಾಡ್ಕೋಬೇಕು. ಹಾಗೆ ನಮ್ಮಲ್ಲೇನೋ ಒಂದು ರೀತಿ ಬದಲಾವಣೆ, ಕೋಪ ಕಡಿಮೆ ಆಗಿದೆ, ಯಾಕೆ ಒಂಥರ ಖುಷಿಯಿಂದ ಸಮಾಧಾನದಿಂದ ಮನೆಯಲ್ಲಿ ಇದ್ದೀವಿ, ಮನೆ ವಾತಾವರಣ ತುಂಬ ಚೆನ್ನಾಗಿದೆ, ಈ ಥರದ್ದೆಲ್ಲ ಕೂಡ ಒಂದು ಪಾಸಿಟಿವ್ ಎನರ್ಜಿನೇ. ಹಬ್ಬಕ್ಕೂ ಮೊದಲಾಗಿರಬಹುದು ಅಥವಾ ಹಬ್ಬ ಆದಮೇಲೆ ಆಗಿರಬಹುದು, ಇಂಥದ್ದೆಲ್ಲ ಏನಾದರೂ ನಿಮಗೆ ಸೂಚನೆಗಳು ಕಾಣಿಸಿದ್ರೆ ಇದು ಆ ತಾಯಿ ಮಹಾಲಕ್ಷ್ಮಿ ನಿಮಗೆ ಕೊಡ್ತಾ ಇರೋ ಸೂಚನೆ ಅಂತ ತಿಳ್ಕೊಳ್ಳಿ. ಹಾಗೆ ಈ ವರ್ಷದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳೆಲ್ಲ ಚೆನ್ನಾಗಾಗತ್ತೆ, ಹಾಗೆ ಒಳ್ಳೆ ರೀತಿಯಲ್ಲಿ ಧನಲಾಭ ಕೂಡ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇದೊಂದು ವೆಚ್ಚ ಮಾಡಬೇಡಿ. ಏನು ಬೇಕೋ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಳ್ಳಿ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಖರ್ಚು ಮಾಡಿ. ಆದಷ್ಟು ದುಡ್ಡು ಉಳಿತಾಯ ಮಾಡೋದ್ರ ಕಡೆ ಗಮನ ಕೊಡಿ. ಹೋಗಿ ಬರಲಾ?